ಇದುವರೆಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳನ್ನು ಸೇರಿಸಿದ ತಿದ್ದುಪಡಿ ಶಾಸನ ಯಾವುದು? 42ನೇ ತಿದ್ದುಪಡಿ ಶಾಸನ 1976ರಲ್ಲಿ. ಮೂಲಭೂತ ಹಕ್ಕುಗಳಿಂದ ಯಾವ ಹಕ್ಕನ್ನು ತೆಗೆಯಲಾಗಿದೆ? ಆಸ್ತಿಯ ಹಕ್ಕು. 1978ರಲ್ಲಿ ಸಂವಿಧಾನದ 44ನೇ ತಿದ್ದುಪಡಿಯ ಮೂಲಕ ಆಸ್ತಿಯ ಹಕ್ಕನ್ನು ತೆಗೆಯಲಾಗಿದೆ. ಇದನ್ನು 300A ವಿಧಿಯಾಗಿ ಮಾಡಲಾಗಿದೆ. ಭಾರತ ಸಂವಿಧಾನದ 9ನೇ ಅನುಸೂಚಿ ಇದಕ್ಕೆ ಸಂಬಂಧಿಸಿದೆ. ಭೂ ಸುಧಾರಣೆ. 8ನೇ ಅನುಸೂಚಿ ಭಾಷೆಗಳಿಗೆ ಸಂಬಂಧಿಸಿದೆ. 10ನೇ ಅನುಸೂಚಿ ಪಕ್ಷಾಂತರ ನಿಷೇಧ. ಪಂಚಾಯಿತಿ ರಾಜ್ ವ್ಯವಸ್ಥೆಯಲ್ಲಿರುವ ಆಡಳಿತ ಪದ್ಧತಿ ಯಾವುದು? ಗ್ರಾಮ, ಬ್ಲಾಕ್ ಮತ್ತು ಜಿಲ್ಲೆ ಮಟ್ಟಗಳಲ್ಲಿನ 3 ಶ್ರೇಣಿಯ ಸ್ಥಳೀಯ ಸ್ವಯಂ ಆಡಳಿತ ವ್ಯವಸ್ಥೆ ಆಗಿದೆ. ಭಾರತದಲ್ಲಿ 1959ರಲ್ಲಿ ಮೊದಲ ಬಾರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ರಾಜಸ್ಥಾನದ ನಾಗೌರ್ ಜಿಲ್ಲೆಯಲ್ಲಿ ಜಾರಿಗೊಳಿಸಲಾಯಿತು. ಭಾರತ ಸಂವಿಧಾನವನ್ನು ಅಂಗೀಕರಿಸಿದ ದಿನ ಯಾವುದು? 1949 ನವೆಂಬರ್ 26ರಂದು. ಸಂವಿಧಾನವು ಜನವರಿ 26, 1950ರಂದು ಜಾರಿಗೆ ಬಂದಿತು. ಭಾರತದ ಸಂವಿಧಾನದ ಯಾವ ವಿಧಿಯನ್ನು ಭಾರತ ಸಂವಿಧಾನದ ಆತ್ಮ ಎಂದು ಕರೆಯಲಾಗುತ್ತದೆ? 32ನೇ ವಿಧಿ. 14ನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಮತ್ತು ಸಮಾನ ರಕ್ಷಣೆ. 17ನೇ ವಿಧಿ ಅಸ್ಪೃಶ್ಯತೆ ಆಚರಣೆ ನಿವಾರಣೆ. 24ನೇ ವಿಧಿ ಬಾಲಕಾರ್ಮಿಕ ನಿಷೇಧ. ಸಂಸತ್ತಿನ ಕಾರ್ಯಕಲಾಪಗಳನ್ನು ನಡೆಸಿಕೊಂಡು ಹೋಗುವುದಕ್ಕೆ ನಿಗದಿತವಾದ ಕೋರಂ ಎಷ್ಟು? ಒಟ್ಟು ಸದಸ್ಯತ್ವದ 1/10 ಭಾರತೀಯ ಸಂವಿಧಾನದ ಅನ್ವಯ ಉಚ್ಚ ನ್ಯಾಯಾಲಯಗಳಿಗೆ ಕೆಲವೊಂದು ರಿಟ್ಗಳನ್ನು ಹೊರಡಿಸಲು ಅವಕಾಶ ಮಾಡಿಕೊಡುವ ವಿಧಿ ಯಾವುದು? 226ನೇ ವಿಧಿ. ಸರ್ವೋಚ್ಚ ನ್ಯಾಯಾಲಯಗಳಿಗೆ 32ನೇ ವಿಧಿ ಅನ್ವಯಿಸುತ್ತದೆ. ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಅವರು ಆಗಿದ್ದರು. ಸಶಸ್ತ್ರ ಬಲಗಳ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸುವುದಕ್ಕೆ ಸಂಬಂಧಿಸಿದ ಸಂವಿಧಾನದ ವಿಧಿ ಯಾವುದು? 33ನೇ ವಿಧಿ. ಯಾವ ಕಾನೂನುಬದ್ಧ ಅಧಿಕಾರಿಯು ಸಂಸತ್ತಿನ ಕಲಾಪಗಳಲ್ಲಿ ಭಾಗವಹಿಸುವ ಹಕ್ಕನ್ನು ಹೊಂದಿರುತ್ತಾರೆ? ಅಟಾರ್ನಿ ಜನರಲ್. ಇವರು ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ. ಸಂವಿಧಾನದ 76ನೇ ವಿಧಿಯಲ್ಲಿ ಅಟಾರ್ನಿ ಜನರಲ್ ಹುದ್ದೆಗೆ ಅವಕಾಶ ಕಲ್ಪಿಸಲಾಗಿದೆ. ಭಾರತ ಸಂವಿಧಾನದ 1ನೇ ವಿಧಿಯು ಭಾರತವನ್ನು ಏನೆಂದು ಕರೆಯುತ್ತದೆ? ರಾಜ್ಯಗಳ ಒಕ್ಕೂಟ, ಯೂನಿಯನ್ ಆಫ್ ಸ್ಟೇಟ್ಸ್. ಸಂವಿಧಾನದ 1ನೇ ವಿಧಿಯಲ್ಲಿ ಭಾರತದ ಹೆಸರನ್ನು ಇಂಡಿಯಾ, ದಟ್ ಈಸ್ ಭಾರತ ಎಂದು ಹೇಳಲಾಗಿದೆ. ಯಾವ ವಿಧಿಯಲ್ಲಿ ಸಂವಿಧಾನ ತಿದ್ದುಪಡಿಯ ಕಾರ್ಯವಿಧಾನಗಳನ್ನು ಇರಿಸಲಾಗಿದೆ? 368ನೇ ವಿಧಿ. ಸಂವಿಧಾನದ ಮೊದಲ ತಿದ್ದುಪಡಿಯನ್ನು 1951ರ ಜೂನ್ 18ರಂದು ಮಾಡಲಾಗಿದ್ದು ಭೂ ಸುಧಾರಣೆಗೆ ಸಂಬಂಧಿಸಿದೆ.
9ನೇ ಅನುಸೂಚಿಯನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು. ಸಂವಿಧಾನದ ಯಾವ ತಿದ್ದುಪಡಿಯನ್ನು ಭಾರತದ ಮಿನಿ ಸಂವಿಧಾನ ಎಂದು ಕರೆಯುತ್ತಾರೆ? 42ನೇ ಸಂವಿಧಾನಾತ್ಮಕ ತಿದ್ದುಪಡಿ. ಭಾರತ ದೇಶದ 2ನೇ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು? ಸಾಲಿಸಿಟರ್ ಜನರಲ್. ಇವರು ಅಟಾರ್ನಿ ಜನರಲ್ ಅವರ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು 3 ವರ್ಷಗಳ ಅವಧಿಗೆ ನೇಮಿಸಲಾಗುತ್ತದೆ. ಲೋಕಸಭೆ ಸ್ಪೀಕರನ್ನು ಯಾರು ಆಯ್ಕೆ ಮಾಡುತ್ತಾರೆ? ಲೋಕಸಭೆಯ ಸದಸ್ಯರು. ಕರ್ನಾಟಕದ ಯಾವ ನಗರಗಳಲ್ಲಿ ಹೈಕೋರ್ಟಿನ ಪೀಠಗಳಿವೆ? ಹುಬ್ಬಳ್ಳಿ, ಧಾರವಾಡ ಮತ್ತು ಗುಲ್ಬರ್ಗ. ರಾಜ್ಯಗಳ ನಡುವಿನ ವಿವಾದಗಳು ಸರ್ವೋಚ್ಚ ನ್ಯಾಯಾಲಯಕ್ಕೆ ಇದರಡಿ ಬರುತ್ತವೆ. ಮೂಲ ನ್ಯಾಯವ್ಯಾಪ್ತಿ. ಹಣಕಾಸು ಆಯೋಗವು ಎಷ್ಟು ವರ್ಷಗಳಿಗೊಮ್ಮೆ ರಚಿಸಲ್ಪಡುತ್ತದೆ? 5 ವರ್ಷಗಳಿಗೊಮ್ಮೆ. ಮೂಲಭೂತ ಹಕ್ಕುಗಳಲ್ಲಿ ಯಾವುದು 44ನೇ ತಿದ್ದುಪಡಿ ಮಸೂದೆಯಿಂದ ರದ್ದುಪಡಿಸಲಾಗಿದೆ? ಆಸ್ತಿ ಹಕ್ಕನ್ನು. ಇದನ್ನು ಮೂಲಭೂತ ಹಕ್ಕಿನಿಂದ ತೆಗೆದು 300A ವಿಧಿಯಲ್ಲಿ ಕಾನೂನಿನ ಹಕ್ಕಾಗಿ ಮಾಡಲಾಗಿದೆ. ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳು ಇವೆ? 11 ಮೂಲಭೂತ ಕರ್ತವ್ಯಗಳು. ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ 4A ಭಾಗದಲ್ಲಿ 51A ವಿಧಿಯಿಂದ 51K ವಿಧಿಯವರೆಗೆ ಸೇರ್ಪಡೆ ಮಾಡಲಾಗಿದೆ. ಪ್ರತಿ 2 ವರ್ಷಗಳ ನಂತರ ರಾಜ್ಯಸಭಾ ಸದಸ್ಯರಲ್ಲಿ ಎಷ್ಟು ಭಾಗ ನಿವೃತ್ತಿ ಹೊಂದುತ್ತಾರೆ? 1/3. ಯಾರು ಮೊದಲ ಬಾರಿಗೆ ಭಾರತಕ್ಕಾಗಿ ಸಂವಿಧಾನ ಸಭೆಯ ಕಲ್ಪನೆಯನ್ನು ಮುಂದಿಟ್ಟರು? MN ರಾಯ್. ಯಾವ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯು ಮತದಾನದ ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಿದೆ? 61ನೇ ತಿದ್ದುಪಡಿ. ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಯಾವ ತಿದ್ದುಪಡಿಯು ಸಂವಿಧಾನಿಕ ಸ್ಥಾನಮಾನವನ್ನು ನೀಡಿತು? 102ನೇ ತಿದ್ದುಪಡಿ. ಸರ್ಕಾರಿಯ ಆಯೋಗವನ್ನು ಯಾವ ವರ್ಷದಲ್ಲಿ ನೇಮಿಸಲಾಯಿತು? 1983ರಲ್ಲಿ. ಭಾರತೀಯ ನಾಗರಿಕ ಸೇವೆಯನ್ನು IAS ಆಗಿ ಯಾವ ವರ್ಷದಲ್ಲಿ ಬದಲಾಯಿಸಲಾಯಿತು? 1947ರಲ್ಲಿ. ರಾಜ್ಯ ಸರ್ಕಾರದ ಎಲ್ಲ ಕಾರ್ಯನಿರ್ವಾಹಕ ಕ್ರಮಗಳನ್ನು ರಾಜ್ಯಪಾಲರ ಹೆಸರಿನಲ್ಲಿ ತೆಗೆದುಕೊಳ್ಳಬೇಕೆಂದು ಸಂವಿಧಾನದ ಯಾವ ಲೇಖನ ಹೇಳುತ್ತದೆ? 166ನೇ ವಿಧಿ ಹೇಳುತ್ತದೆ. ಗೋಸ್ವಾಮಿ ಸಮಿತಿಯನ್ನು ಯಾವ ವರ್ಷದಲ್ಲಿ ನೇಮಿಸಲಾಯಿತು? 1990ರಲ್ಲಿ. ಉಪಚುನಾವಣೆಗೆ ಸಮಯ ಮಿತಿಯನ್ನು ನೀಡಲು ಸಮಿತಿ ಶಿಫಾರಸು ಮಾಡಿತು. ಹೊಸ ಪತ್ರಿಕೆಗಳ ಜಾಹೀರಾತುಗಳನ್ನು ಪರಿಶೀಲಿಸಲು ಮತ್ತು ಭಾರತದ ಚುನಾವಣೆ ಆಯೋಗವನ್ನು ಬಲಪಡಿಸಲು ಸಹ ಇದು ಶಿಫಾರಸು ಮಾಡಿದೆ. ಕೇಂದ್ರ ವಿಜಿಲೆನ್ಸ್ ಆಯೋಗವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? 1964ರಲ್ಲಿ. ಭ್ರಷ್ಟಾಚಾರ ತಡೆಯುವಿಕೆಗೆ
ಸಂತಾನಂ ಸಮಿತಿಯ ಶಿಫಾರಸಿನ ಮೇರೆಗೆ ಇದನ್ನು ಸ್ಥಾಪಿಸಲಾಯಿತು. ಭಾಷೆ ಆಧಾರದ ಮೇಲೆ ಮೊದಲ ರಚನೆಯಾದ ರಾಜ್ಯ ಯಾವುದು? ಆಂಧ್ರ ಪ್ರದೇಶ. 29ನೇ ರಾಜ್ಯವಾಗಿ ತೆಲಂಗಾಣ ರಚನೆಯಾದದ್ದು ಯಾವಾಗ? 2014ರಲ್ಲಿ ಜೂನ್ 2ರಂದು. ದ್ವಿಪೌರತ್ವ ಹೊಂದಿರುವ 2 ರಾಷ್ಟ್ರಗಳು ಯಾವುವು? ಅಮೆರಿಕ ಮತ್ತು ಸ್ವಿಟ್ಜರ್ಲ್ಯಾಂಡ್. ಸಮವರ್ತಿ ಪಟ್ಟಿಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಆಸ್ಟ್ರೇಲಿಯಾ ದೇಶದಿಂದ. ನ್ಯಾಯ ಎಂಬ ಪದವನ್ನು ಯಾವ ಕ್ರಾಂತಿಯಿಂದ ಪಡೆಯಲಾಗಿದೆ? ರಷ್ಯಾ ಕ್ರಾಂತಿ. ಸಂಚಾರಿ ಹೈಕೋರ್ಟ್ ಅನ್ನು ಮೊದಲಿಗೆ ಸ್ಥಾಪಿಸಿದ ರಾಜ್ಯ ಯಾವುದು? ಹರಿಯಾಣ. ಸಂಸತ್ತಿನ ಸದಸ್ಯನಲ್ಲದಿದ್ದರೂ ಸಂಸತ್ತಿನ 2 ಸದನಗಳಲ್ಲಿ ಭಾಗವಹಿಸುವ ಏಕೈಕ ಅಧಿಕಾರಿ ಯಾರು? ಅಟಾರ್ನಿ ಜನರಲ್. ಭಾರತದಲ್ಲಿ ಮೊದಲ ಬಾರಿಗೆ ರಾಷ್ಟ್ರಪತಿಗಳ ಆಳ್ವಿಕೆಗೆ ಒಳಪಟ್ಟ ರಾಜ್ಯ ಯಾವುದು? ಪಂಜಾಬ್ ರಾಜ್ಯ. ಭಾರತದ ಉಪರಾಷ್ಟ್ರಪತಿ ವ್ಯವಸ್ಥೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಅಮೆರಿಕ ದೇಶದಿಂದ ಎರವಲು ಪಡೆಯಲಾಗಿದೆ. ಯಾವ ಪ್ರಕರಣದಲ್ಲಿ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಲು ಬರುವುದಿಲ್ಲವೆಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು? ಗೋಕುಲ್ನಾಥ್ ವರ್ಸಸ್ ಕೇರಳ ಸರ್ಕಾರ. ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವ ಅನುಚ್ಛೇದವನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆದಿದ್ದಾರೆ? 32ನೇ ವಿಧಿ. ಯಾರಿಗೆ ಮೂಲಭೂತ ಹಕ್ಕನ್ನು ತಾತ್ಕಾಲಿಕವಾಗಿ ರದ್ದು ಮಾಡುವ ಅಧಿಕಾರವಿರುತ್ತದೆ? ರಾಷ್ಟ್ರಪತಿ ಅವರಿಗೆ. ಶೂನ್ಯ ವೇಳೆಯು ಇವರ ವಿವೇಚನೆಯಲ್ಲಿರುತ್ತದೆ? ಸಭಾಧ್ಯಕ್ಷರು. ಚುನಾವಣಾ ಸಂದರ್ಭದಲ್ಲಿ ಸಂಬಂಧಪಟ್ಟ ಚುನಾವಣಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಎಂದು ನಿಲ್ಲತಕ್ಕದ್ದು? ಮತ ಚಲಾಯಿಸಲು ಪ್ರಾರಂಭವಾಗುವ 48 ಗಂಟೆಗಳ ಮೊದಲು. ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯವನ್ನು ಶಿಫಾರಸು ಮಾಡಿದ ಸಮಿತಿ ಯಾವುದು? ಸ್ವರ್ಣ ಸಿಂಗ್ ಸಮಿತಿ. ಮೊದಲ ಮಹಾನಗರ ಪಾಲಿಕೆ ಭಾರತದಲ್ಲಿ ಎಲ್ಲಿ ಸ್ಥಾಪಿಸಲಾಗಿದೆ? ಮದ್ರಾಸ್. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯನ್ನು ಅವರ ಸ್ಥಾನದಿಂದ ತೆಗೆದುಹಾಕುವುದು? ಪಾರ್ಲಿಮೆಂಟ್ ನಿರ್ಣಯದೊಂದಿಗೆ ರಾಷ್ಟ್ರಪತಿಗಳು. ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ನೀಡಿದ ತಿದ್ದುಪಡಿ ಯಾವುದು? 98ನೇ ತಿದ್ದುಪಡಿ 2012. 101ನೇ ತಿದ್ದುಪಡಿ GSTಗೆ ಸಂಬಂಧಿಸಿದೆ. ಪೊಲೀಸರು ಕಾನೂನು ಬಾಹಿರವಾಗಿ ವ್ಯಕ್ತಿಯನ್ನು ಸೆರೆಮನೆಯಲ್ಲಿಟ್ಟಾಗ ಸಲ್ಲಿಸಬಹುದಾದ ರಿಟ್ ಅರ್ಜಿ ಯಾವುದು? ಹೇಬಿಯಸ್ ಕಾರ್ಪಸ್. ಪ್ರಧಾನಮಂತ್ರಿ ಅಧಿಕಾರಾವಧಿ ಎಲ್ಲಿಯವರೆಗೆ? ಪಾರ್ಲಿಮೆಂಟಿನ ಅದರಲ್ಲೂ ಲೋಕಸಭೆಯ ಸದಸ್ಯರ ವಿಶ್ವಾಸ ಮತಗಳು ಇರುವವರೆಗೆ. ಒಂದು ಮಸೂದೆಯನ್ನು ಪಾರ್ಲಿಮೆಂಟಿನ ಮುಂದೆ ಇಟ್ಟಾಗ
ಅದರ ಅನುಮೋದನೆ ಏನಾಗಬಹುದು? ಹಾಜರಿರುವ ಸದಸ್ಯರ ಸರಳ ಬಹುಮತ. ರಾಜ್ಯಪಾಲರು ಹುದ್ದೆಯಲ್ಲಿ ಇದ್ದಾಗಲೇ ಮರಣ ಹೊಂದಿದರೆ ಅವರ ಸ್ಥಾನವನ್ನು ನಿರ್ವಹಿಸುವವರು ಯಾರು? ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು. ಭಾರತದಲ್ಲಿ ಸಿಖ್ಖರು ಕಿರ್ಪನ್ ಇಟ್ಟುಕೊಳ್ಳಲು ಅನುಮತಿ ಇರುವುದು ಯಾವ ಮೂಲಭೂತ ಹಕ್ಕಿನಿಂದ ನೀಡಲಾಗಿದೆ? ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಯಾವ ವಿಧಿ ಅನ್ವಯ ನೀಡಲಾಗಿದೆ? 371J ವಿಧಿ ಅನ್ವಯ. ರಾಷ್ಟ್ರಾಧ್ಯಕ್ಷರು ಲೋಕಸಭೆಗೆ ಯಾವ ಜನಾಂಗಕ್ಕೆ ಸೇರಿದ 2 ಸದಸ್ಯರನ್ನು ನೇಮಕ ಮಾಡುವರು? ಆಂಗ್ಲೋ ಇಂಡಿಯನ್ಸ್. ಕರ್ನಾಟಕ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? 225. ನಾಮನಿರ್ದೇಶನ 224. ಆಂಗ್ಲೋ ಇಂಡಿಯನ್ 1. ಸಂವಿಧಾನದ 8ನೇ ಅನುಸೂಚಿಯು ಎಷ್ಟು ಭಾಷೆಗಳನ್ನು ಒಳಗೊಂಡಿದೆ? 22 ಭಾಷೆಗಳು. ರಾಜ್ಯಸಭಾ ಸದಸ್ಯನಾಗಬೇಕಾದರೆ ಕನಿಷ್ಠ ವಯಸ್ಸು ಎಷ್ಟಿರಬೇಕು? 30 ವರ್ಷಗಳು. ಲೋಕಸಭೆಯ ಸದಸ್ಯನಾಗಬೇಕಾದರೆ ಕನಿಷ್ಠ 25 ವರ್ಷಗಳು ವಯಸ್ಸಾಗಿರಬೇಕು. ಮೆಗಲೋಪೊಲಿಸ್ ಎಂಬುದು ಗ್ರೀಕ್ ಪದ, ಹಾಗೆಂದರೆ ಏನು? ಮಹಾನಗರ. ಭಾರತದ ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು? ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು. Subscribe our channel, Way to Learning. Thank you for watching.